ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಮಾತಾಡೋಕೆ ಹೊರಟಿರೋ ವಿಷಯ ಏನು ಅಂತ ಹೇಳಿದ್ರೆ ಮಾನವೀಯತೆ. ಮನುಷ್ಯನಾಗಿ ಹುಟ್ಟಿದ್ರೆ ಸಾಲದು, ಮನುಷ್ಯನಾಗಿ ಹೇಗೆ ಬದುಕಿದ ಅನ್ನೋದಾಗಿರುತ್ತದೆ ಮುಖ್ಯ. ಇಂದಿನ ಯುಗದಲ್ಲಿ ನಾವು ವಿಜ್ಞಾನದಲ್ಲಿ ಎತ್ತರಕ್ಕೇರಿರ್ಬೋದು, ತಂತ್ರಜ್ಞಾನದಲ್ಲಿ ಅಚ್ಚರಿಯ ಸಾಧನೆ ಮಾಡಿರ್ಬೋದು. ಆದರೆ ಮನುಷ್ಯತ್ವದಲ್ಲಿ ಅಥವಾ ಮಾನವೀಯತೆಯಲ್ಲಿ ನಾವು ಎಲ್ಲಿ ಮುಂದುವರೆದಿದ್ದೀವಿ ಅನ್ನೋದು ಈ ಸದ್ಯದ ಪ್ರಶ್ನೆ. ಹಸಿದವನಿಗೆ ಅನ್ನ ಕೊಡುವ ಕೈ, ದುಃಖಿತನಿಗೆ ಧೈರ್ಯ ನೀಡುವ ಮಾತು, ಬಿದ್ದವನನ್ನು ಎತ್ತಿ ನಿಲ್ಲಿಸುವ ಮನಸ್ಸು, ಇದಾಗಿರುತ್ತದೆ ಮಾನವೀಯತೆಯ ನಿಜವಾದ ಅರ್ಥ. ಇಂದು ಜಗತ್ತು ಜಾತಿ, ಧರ್ಮ, ಭಾಷೆ, ಹಣ ಎಂಬ ಗೋಡೆಗಳಿಂದ ಒಡೆದೋಗ್ತಾ ಇದೆ. ಆದರೆ ನೋವಿಗೆ ಭಾಷೆ ಇಲ್ಲ, ಕಣ್ಣೀರಿಗೆ ಧರ್ಮವಿಲ್ಲ, ಹಸಿವಿಗೆ ಜಾತಿ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋ ಹೃದಯ ಇದೆಯಲ್ಲ, ಅದಾಗಿರ್ತದೆ ನಿಜವಾದ ಮಾನವೀಯತೆಯ ಹೃದಯ. ಮಾನವೀಯತೆ ತೋರೋದಕ್ಕೆ ನಾವೇನು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಬೇಕು ಅಂತ ಏನೂ ಇಲ್ಲ. ಈಗ ನಾವು ಪ್ರಯಾಣಿಸ್ತಿರುವ ಒಂದು ಬಸ್, ಆ ಬಸ್ಸಲ್ಲಿ ಬರುವಂಥ ಒಬ್ಬ ವೃದ್ಧರಿಗೆ ಅಥವಾ ವಯಸ್ಸಾದವರಿಗೆ ಅಥವಾ ಸಣ್ಣ ಮಕ್ಕಳಿಗೆ ಅಥವಾ ಗರ್ಭಿಣಿ ಮಹಿಳೆಯರಿಗೆ ನಾವು ಕೂತಿರೋ ಜಾಗದಿಂದ ಎದ್ದು ಕೂತ್ಕೊಂಡು ಅವ್ರನ್ನ ಕೂರಿಸ್ಕೊಳ್ಳೋದಿದೆಯಲ್ಲ, ಅದು ಕೂಡ ಒಂದು ಮಾನವೀಯತೆ. ಅದೇ ರೀತಿ ನಾವು ದಾರಿಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರಿಗೂ ಬಿದ್ದು ಸಣ್ಣ ಪುಟ್ಟ ಅಪಘಾತವಾಗಿರ್ತದೆ, ಅವ್ರನ್ನ ಎತ್ತಿ ಅವ್ರನ್ನ ಹಾಸ್ಪಿಟಲ್ ದಾಖಲಿಸುವಂಥದ್ದು ಅಥವಾ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡುವಂಥದ್ದು ಅಥವಾ ಅವರಿಗೆ ಒಂದು ಸಣ್ಣ ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದು, ಇದು ಕೂಡ ಮಾನವೀಯತೆಯ ಒಂದು ಭಾಗವಾಗಿರ್ತದೆ. ಈ ಥರದ ಸಣ್ಣ ಪುಟ್ಟ ಕೆಲಸಗಳು ಮಾಡೋ ಮೂಲಕ ನಾವು ನಮ್ಮಲ್ಲಿರುವ ಅಂದರೆ ಮನುಷ್ಯನ ಮನಸ್ಸಿನೊಳಗಿರುವಂಥ ಮಾನವೀಯತೆಯನ್ನು ನಾವು ತೋರಿಸ್ಬೋದು. ನಮಗಿದು ಸಣ್ಣದಾಗಿ ಕಾಣ್ಬೋದು, ಏನಿದು ಯಾರು ಹಾಸ್ಪಿಟ್ಲಿಗೆ ನಾವು ತಗೊಂಡೋದೆ, ಯಾರೋ ಬಸ್ನಲ್ಲಿ ಬರುವಂಥ ಒಂದು ಸೀಟ್ ಬಿಟ್ಕೊಟ್ಟೆ, ನಮಗಿದೇನಾಗಿರ್ಬೋದು ಒಂದು ಸಣ್ಣದಾಗಿ ಕಾಣಿಸ್ಬೋದು. ಆದರೆ ನಾವು ಮಾಡುವಂಥ ಈ ಸಣ್ಣ ಕೆಲಸ ಇದೆಯಲ್ಲ, ಅದು ಒಂದು ಯಾರ್ದೋ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಕೂಡ ಆಗಿರ್ತದೆ ಮತ್ತು ನಮ್ಮೊಳಗಿನ ಏನು ಮಾನವೀಯತೆಯನ್ನು ತೋರ್ಪಡಿಸುವ ಒಂದು ಕೆಲಸ ಕೂಡ ಆಗಿರುತ್ತೆ. ವೀಕ್ಷಕರೇ, ಈ ರೀತಿ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡಿಕೊಂಡು ನಾವು ಮಾನವೀಯತೆಯನ್ನು ತೋರಿಸ್ಕೊಂಡು ಹೋಗೋದಾದ್ರೆ, ಕೋಮು ದ್ವೇಷದ ದಳ್ಳೂರಿಯಲ್ಲಿ ಉಳಿದು ಹೋಗ್ತಾ ಇರುವಂಥ ಈ ಭಾರತದಲ್ಲಿ ನಮ್ಮೊಳಗಿನ ಅಂದರೆ ನಮ್ಮ ಮನಸ್ಸಿನೊಳಗಿನ ಸಣ್ಣ ಒಂದು ಮಾನವೀಯತೆಯನ್ನು ತೋರಿಸೋದ್ರ ಮೂಲಕ ಈ ಒಡೆದೋಗಿರೋ ಮನಸ್ಸನ್ನು ನಾವು ಕಟ್ಬೋದು. ಬೇರೆ ಬೇರೆ ಆಗಿರುವಂಥ ಏನು ಮನುಷ್ಯಗಳನ್ನ ನಾವು ಒಂದು ಮಾಡ್ಬೋದು. ಜಾತಿ ಧರ್ಮ ಹೆಸರಲ್ಲಿ ಒದ್ದಾಡ್ತಿರೋನ್ನ ನಾವು ಒಂದು ಮಾಡ್ಬೋದು ಅನ್ನೋದು ಹೇಳ್ಕೊಂಡು, ಇದಾಗಿರುತ್ತೆ ಇವತ್ತಿನ ವಿಶೇಷ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.